ನಮಸ್ಕಾರ ಸ್ನೇಹಿತರೆ. ಯಾರ್ಯಾರು ಹೂವಿನ ಬೆಳೆಗಾರರಿರ್ತೀರಾ, ನೀವು ಕೇಳುವಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಸರ್ ನಾವು ಎಷ್ಟೇ NPK ಕೊಟ್ಟರು, ಎಷ್ಟೇ ವಾಟರ್ ಸಾಲ್ಯುಬಲ್ಗಳು ಕೊಟ್ಟರೂ ಕೂಡ ನಮ್ಮ ಹೂವು ಕಲರ್ ಬರ್ತಿಲ್ಲ, ಹೂವು ಗಿಡ ಚಿಗುರ್ತಾ ಇಲ್ಲ, ಮತ್ತು ಗಿಡ ಗ್ರೀನಿಷ್ ಬರ್ತಿಲ್ಲ, ಮೊಗ್ಗು ದಪ್ಪ ಬರ್ತಿಲ್ಲ, ಸ್ಟೆಮ್ ಬರ್ತಿಲ್ಲ ಎನ್ನುವಂಥದ್ದು. ಬರೀ ನಾವು NPKಯಿಂದ ಗಿಡದಲ್ಲಿರುವಂತಹ ಹೂಗಳು ದಪ್ಪ ಬರುತ್ತೆ ಅನ್ನುವಂಥದ್ದು ಸುಳ್ಳು ಸ್ನೇಹಿತರೆ. ಅದಕ್ಕೆ ಬೇಕಾಗಿರುವಂಥದ್ದು ಮೇಯ್ನು ರೂಟ್ ಫಾರ್ಮೇಷನ್ ಅನ್ನುವಂಥದ್ದು ನಾವು ಮೊದಲನೇದಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ರೂಟ್ ಫಾರ್ಮೇಷನ್ಗೆ ಯಾವುದಾದ್ರೂ ಒಂದು ಬಯೋಸ್ಟಿಮ್ಯುಲೆಂಟನ್ನು ನೀವು ನೀಡಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಈ ಗ್ರೋವರ್ ಡ್ರಿಪ್ ಎನ್ನುವಂತಹ ಬಯೋಸ್ಟಿಮ್ಯುಲೆಂಟನ್ನು ನೀವು ಡ್ರಿಂಚಿಂಗ್ ಮಾಡೋದ್ರಿಂದ ಇದರಲ್ಲಿರುವಂಥ ಹ್ಯೂಮಿಕ್ ಆ್ಯಸಿಡ್ ಮತ್ತು ಫುಲ್ವಿಕ್ ಆ್ಯಸಿಡ್ ಏನಿದೆ, ಇದು ಗಿಡಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ವೈಟ್ ರೂಟ್ ಅನ್ನೋವಂಥದ್ದು ಫಾರ್ಮೇಷನ್ ಆಗುತ್ತೆ. ಈ ವೈಟ್ ರೂಟ್ ಅನ್ನುವಂಥದ್ದು ಫಾರ್ಮೇಷನ್ ಆಗೋದ್ರಿಂದ ನಿಮ್ಮ ಗಿಡಗಳು ನೀವು ನೀಡುವಂತಹ NPK ಆಗಿರ್ಬೋದು, ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಗಿಡಗಳಿಗೆ ಒದಗಿಸುವಂಥ ಕೆಲಸ ಮಾಡುತ್ತೆ. ಅದರ ಜೊತೆಗೆ ನಿಮಗೆ ಹೂವು ಕಲರ್ ಬರ್ತಿಲ್ಲ, ಸ್ಟೆಮ್ ಬರ್ತಿಲ್ಲ ಅಂತ ಹೇಳಿದ್ರೆ ಬರೀ NPK ಸಾಲೋದಿಲ್ಲ. ಅದರ ಜೊತೆಗೆ ಎಲ್ಲ ಪೋಷಕಾಂಶಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ನೋಡ್ತಾ ಇರಬಹುದು, ಮಿಲಾಂಜ್ ಡ್ರಿಪ್ ಎನ್ನುವಂಥ ಈ ಒಂದು ಸೂಕ್ಷ್ಮ ಪೋಷಕಾಂಶಗಳೇನಿವೆ, ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಒದಗಿಸುತ್ತೆ. ಇದರಲ್ಲಿರುವಂತಹ ಜಿಂಕ್, ಮೆಗ್ನೀಷಿಯಮ್, ಐರನ್ ಮತ್ತು ಬೋರಾನ್ ಏನಿದೆ, ಗಿಡಗಳಲ್ಲಿ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ನೀಗಿಸುತ್ತೆ. ಇದರಿಂದ ನೀವು ಹೂಗಳ ಕ್ವಾಲಿಟಿ ಅನ್ನುವಂಥದ್ದು ನೋಡಬಹುದು, ಮೊಗ್ಗು ದಪ್ಪ ಬರುವಂಥದ್ದು ನೋಡಬಹುದು, ಗಿಡ ಚಿಗುರುವಿಕೆ ಅನ್ನುವಂಥದ್ದು ನೋಡ್ಬೋದು ಸ್ನೇಹಿತರೆ.